ಕನ್ನಡ ಜಾಣಜಾಣಿಯರ ನಮಸ್ಕಾರ. ಕಾಂಗ್ರೆಸ್ ವಿಚಾರದಲ್ಲಿ ಕಾಂಗ್ರೆಸ್ನ ವಿರೋಧಿಗಳು ಮಾಡುವ ಬಹುದೊಡ್ಡ ಆರೋಪ ಏನಪ್ಪಾ ಅಂದ್ರೆ ಮುಸಲ್ಮಾನರ ವಿಚಾರದಲ್ಲಿ ನಿರ್ದಿಷ್ಟವಾಗಿ ಮುಸ್ಲಿಮರನ್ನ ಓಟಿಗೋಸ್ಕರ ಇಟ್ಕೊಂಡಿದ್ದಾರೆ, ಮುಸಲ್ಮಾನರು ಯಾಮಾರ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಅವ್ರಿಗೆ ಓಟ್ ಹಾಕ್ಸ್ಕೊಂಡ್ಬಿಟ್ರೆ ಬೇರೇನೂ ಇಲ್ಲ, ಯಾಕಂದ್ರೆ ಸಾಚಾರ ವರದಿ ಎಲ್ಲ ಗೊತ್ತಿದೆ ಎಲ್ರಿಗೂ. ಅದು ನೋಡಿದ ಮೇಲೆ ಇವತ್ತಿನ ಸಂದರ್ಭ ನೋಡಿ ನಿಜ ಅನ್ಸುತ್ತದು. ಕಾಂಗ್ರೆಸ್ ಅವರು ಮುಸಲ್ಮಾನರ ಕೇವಲ ಓಟ್ಗೋಸ್ಕರ ಬಳಸ್ತಾ ಇದ್ರೆ ಅಂತ. ಯಾಕಂದ್ರೆ ನೀವೇ ಮಾಡಿದ ಸಮೀಕ್ಷೆ ಪ್ರಕಾರ 1 ಕೋಟಿ ಜನ ಇದ್ದಾರೆ ಅಂತ ಹೇಳ್ತೀರಿ. ಆ ಜನಕ್ಕೆ ತಕ್ಕನಾಗಿ ಪ್ರಾತಿನಿಧ್ಯ ಇದೆಯಾ, ಅವಕಾಶ ಕೊಟ್ಟಿದ್ದೀರಾ, ಓಟಿಗೆ ಬಳಸ್ತಾ ಇದ್ದಾರೆ ಅಂತ. ಸುಮಾರು 34-32 ಜನ ಕಾಂಗ್ರೆಸ್ನ MLAಗಳು ಗೆದ್ದಿರೋದು ಮುಸಲ್ಮಾನರ ಓಟಿನ ಮೇಲೆ. ಅವರ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಇದೆ ಇವತ್ತು ಸರ್ಕಾರ ಬರಲಿಕ್ಕೆ. ಯಾಕಿದ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಏನಿದೆ ಅಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗಿದೆ. ಶಾಮನೂರು ಶಿವಶಂಕರಪ್ಪನವರ MLA ಆಗಿದ್ರು, 90 ವರ್ಷ ದಾಟಿತ್ತು, ಅವ್ರು MLA ಆಗಿದ್ರು. ಅವ್ರ ನಿಧನರ ಆದ್ಮೇಲೆ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಸಹಜವಾಗಿ ಮುಸಲ್ಮಾನ್ ಜನಸಂಖ್ಯೆನೂ ಜಾಸ್ತಿ ಇದ್ದಾರೆ. ಅವ್ರು ನಮಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ, ನಮ್ಗೆ ಅವಕಾಶ ಕೊಡಿ, ಎಷ್ಟು ದಿವಸ ಪಕ್ಷ ಕಟ್ಟಿದೀವಿ, ಬೆಳೆಸಿದೀವಿ, ನಿಮ್ ಜೊತೆ ಬೆಂಬಲವನ್ನು ನಿಂತಿದೀವಿ, ಕೊಡಿ ಅಂತ. ಸಹಜ ಅದು. ಮತ್ತೆ ಹಾಗೆ ಶಾಮನೂರ ಶಂಕರಪ್ಪನವರ ಮನೆಯವರು ಅಂದ್ರೆ ಮೊಮ್ಮಗನಿಗೆ ಕೊಡಬೇಕು ಅಂತ. ಇವತ್ತು ರಾಜರ ಆಡಳಿತ ನೋಡಿ. ಶಾಮನೂರವರು ಚಕ್ರವರ್ತಿ, ಅವ್ರ ನಂತರ ಅವ್ರ ಮಗನ ನಂತರ ಮೊಮ್ಮಗ, ಮಗನ ನಂತರ ಅಲ್ಲ ಮಗನೂ ಆಲ್ರೆಡಿ ಇದ್ದಾರೆ. ಮಗ ಮಲ್ಲಿಕಾರ್ಜುನ್ ಅವರು ಕರ್ನಾಟಕ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಿದ್ದಾರೆ. ಅವ್ರ ಹೆಂಡತಿ ಪ್ರಭಾ ಅವರು, ಶಾಮನೂರ್ ಅವ್ರ ಸೊಸೆ ಡಾಕ್ಟರ್ ಪ್ರಭಾ ಅವರು MP ಆಗಿದ್ದಾರೆ. ಇನ್ನೂ ಮತ್ತೆ 3ನೇ ತಲೆಮಾರು, ಅದಿನ್ನು ಚಿಕ್ಕ ಹುಡುಗ, ಚೈಲ್ಡ್ ಇದ್ದಂಗಿದೆ. ಆಲ್ರೆಡಿ ಅವ್ನು MLA ಮಾಡಬೇಕು ಅಂತ. ಇಂಥ ಚಿಕ್ಕವರೆಲ್ಲ ಒಂದೇ ಸಲ MLA ಆಗ್ಬಿಟ್ರೆ ಅಧಿಕಾರ ಮತ್ತು ದುಡ್ಡು ಇವೆಲ್ಲ ಸಿಕ್ಕಿದ ತಕ್ಷಣ ಏನೆಲ್ಲ ಆಗಿದೆ ನಮ್ಮ ಹಾಸನದಲ್ಲಿ ನೋಡಿದೀವಿ. ದೇವೇಗೌಡರ ಫ್ಯಾಮಿಲಿ ಇವರೆಲ್ಲ ಬೈತಿದ್ರಲ್ಲ, ಅಯ್ಯೋ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಸ್ವತಂತ್ರ ಎಲ್ಲ ಅಧಿಕಾರ ಬೇಕು ಅಂದಾಗ ಇವು ಮಾಡ್ತಾ ಇರೋದೇನು. ಮತ್ತೆ ಅವ್ರಿಗೆಲ್ಲ ತುಂಬಾ ಚಿಕ್ಕ ವಯಸ್ಸಿಗೆ ಅಧಿಕಾರ ಸಿಕ್ಕಿ ಹಣಬಲ, ಜಾತಿ ಬಲ, ಅಧಿಕಾರ ಬಲ ಇಷ್ಟೆಲ್ಲ ಬಂದ್ಮೇಲೆ ಯಾರನ್ನ ಬೇಕಾದ್ರೂ ಮಂಚಕ್ಕೆ ಕರಿಬಹುದು ಅನ್ನೋ ದಿಮಾಕ್ಗಳನ್ನು ತೋರಿಸಿದನ್ನ ಹಾಸನ ಕಡೆ ಎಲ್ಲ ನಾವು ಉದಾಹರಣೆ ಸಮೇತ ನೋಡಿದೀವಿ. ಅದರಿಂದ ಇದರಿಗೆ ಇನ್ನೂ ಅವಕಾಶಗಳಿದೆ. ಅಷ್ಟು ಬೇಕಾಗಿಲ್ಲ, ಅಷ್ಟೊಂದು ಅಟಾಡಿ ಬೇಕಾಗಿಲ್ಲ. ಇಷ್ಟು ದಿವಸ ಜಟಾಪಟಿ ಮಾಡದೆ ಅಸಹ್ಯ. ಅದು ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಮುಸಲ್ಮಾನರ ಕೊಡುಗೆ ಎಷ್ಟಿದೆ ಅಷ್ಟೇ ಅಲ್ಲ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಮತ್ತು ಸ್ವತಂತ್ರ ಚಳವಳಿಗೆ ಮುಸಲ್ಮಾನರ ಕೊಡುಗೆ ಎಷ್ಟಿದೆ ಅಂತ ಇತಿಹಾಸ ಓದೋರಿಗೆ ಗೊತ್ತಿರುತ್ತೆ. ಸ್ವತಂತ್ರ ಚಳವಳಿಗೆ ಎಷ್ಟು ಸಕ್ರಿಯವಾಗಿದ್ರು, ಎಷ್ಟು ಜೀವ ಕಳ್ಕೊಂಡ್ರು ಅಂತ ಹೇಳ್ಬಿಟ್ಟು. ಅದು ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಪಕ್ಷದಿಂದ ನಿರೀಕ್ಷೆ ಮಾಡೋದಿಲ್ಲ. ಇನ್ಯಾವ ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಹೇಳಿದ್ನಲ್ಲ, ಅವರಿಂದ ಅಧಿಕಾರಕ್ಕೆ ಬಂದ್ರೆ ನೀವು ಇಷ್ಟೊಂದು ಜಟಾಪಟಿ ಆಗ್ಬೇಕಾಗಿರ್ಲಿಲ್ಲ. ಮುಲಾಜಿಲ್ದ ಹೇಳಬೇಕಾಯ್ತು, ಇಲ್ಲ ನಾವು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ಸಮುದಾಯವನ್ನ ಮೇಲೆತ್ತಬೇಕು ಅಥವಾ ಅಸಹಾಯಕ ಪರಿಸ್ಥಿತಿ ಇದ್ದಾಗ, ಧ್ವನಿ ಇಲ್ಲದೆ ಇದ್ದಾಗ ನೀವು ಅವ್ರಿಗೇನೋ ಒಂದಷ್ಟು ಬಾಯಿ ತುಪ್ಪ ಸೋರ್ಬಿಟ್ಟು ಸಮಾಧಾನ ಮಾಡೋದಲ್ಲ, ಅವಕಾಶಗಳು ಕೊಡಬೇಕು. ಅವಕಾಶಗಳು ಕೊಟ್ಟು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನೋಡಿ, ಮುಸಲ್ಮಾನ್ ಸಮಾಜ ಸಾಚಾರ ವರದಿ ಪ್ರಕಾರ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವ ದಲಿತರಿಗೂ ಕಮ್ಮಿ ಇಲ್ಲ, ಆ ಮಟ್ಟಕ್ಕೆ ಆಗೋಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದ್ರೆ 1 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ. ಆದ್ರೆ ಅವರು ಶೈಕ್ಷಣಿಕವಾಗಿ ಏನೂ ಇಲ್ಲ, ಉನ್ನತ ಅಧಿಕಾರಿಗಳಿಲ್ಲ, ಅಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳಿಲ್ಲ ರೀ. ಬರೀ ನಟ್ಟು ಬೋಲ್ಟ್ ಫಿಟ್ ಮಾಡ್ಕೊಂಡು ಹುಡುಗರು ಇರ್ತಾರೆ. ಸಹಜವಾಗಿ ಮೌಢ್ಯ ಎಲ್ಲಾ ಸಮುದಾಯ ಇದ್ದಂಗೆ ಅಲ್ಲಿಯೂ ಮೌಢ್ಯ ಇದೆ, ಮೂಢನಂಬಿಕೆಗಳಿದ್ದಾವೆ. ಇದೆಲ್ಲ ಇದ್ದಾಗ ಅಂತ ಸಮುದಾಯಕ್ಕೆ ನೀವು ವೈಚಾರಿಕವಾಗಿ ಬೆಳೆಸ್ಬೇಕಾಗುತ್ತೆ, ಅವಕಾಶಗಳು ಕೊಡ್ಬೇಕಾಗುತ್ತೆ, ಲೀಡರ್ಗಳು ಹುಟ್ಟಾಕ್ಬೇಕಾಗುತ್ತೆ. ಒಂದು ಕಾಲದಲ್ಲಿ ಮುಸಲ್ಮಾನರಲ್ಲಿ ಕರ್ನಾಟಕದಲ್ಲಿ ನಜೀರ್ ಸಾಬ್ ಅಂತ ಒಬ್ಬರು ಲೀಡರು, ಜಾಫರ್ ಶರೀಫ್ ಅಂತವರು, ಇವರೆಲ್ಲ ತುಂಬಾ ಸೈದ್ಧಾಂತಿಕವಾಗಿ ಬದ್ಧವಾಗಿದ್ದಂಥವ್ರು. ಇವತ್ತಿನ ಮುಸ್ಲಿಂ ಲೀಡರ್ ಯಾರಪ್ಪ ಅಂತ ಕೇಳಿದ್ರೆ ಈ ಜಮೀರ್ ಅಹ್ಮದ್ ಅಂತ ಮಾತೇ ಬರದೇ ಇರೋ ವ್ಯಕ್ತಿ, ಮತ್ತೆ ಈ ಜೋಕರ್ ತರ ಕಾಣುವ ಇಬ್ರಾಹಿಂ ಅಂತವರು, ಇಂಥವ್ರು ಲೀಡರ್ ತರ ಕಾಣ್ತಾ ಹೋಗ್ತಾರೆ. ಇನ್ನ ನೀವು ಪಾಪ ಇವ್ರನ್ನ ಸ್ಪೀಕರ್ ಮಾಡಿ ಕೂರ್ಸಿದ್ರ, ಅವರ ಜಾತಿ ತಕ್ಕನಾಗಿ ಅವ್ರ ಜನಸಂಖ್ಯೆ ಎಷ್ಟಿದೆ ಅದ್ ತಕ್ಕನಾಗಿ ಅಧಿಕಾರ ಕೊಟ್ಟಿದ್ರ ಫಸ್ಟ್. ಅವ್ರಿಗೆ ಏನೋ ಒಂದಷ್ಟು ಬಗ್ಗೆ ಕೊಟ್ಬಿಡೋದು, ಯಾರಿಗೂ ಕೊಡೋದು ಅವ್ರಿಗೆ ಮಾತ್ರ ಕೊಟ್ಬಿಡೋದು. ಸಹಜವಾಗಿ ಬೇರೆ ಸಮುದಾಯದ ವಿಲನ್ ಮಾಡ್ಬಿಡ್ತಾರೆ ಅವ್ರನ್ನ. ಓ ನೋಡಿ, ಅವ್ರಿಗೆ ಮಾತ್ರ ಕೊಟ್ಟರು, ಸಾಬ್ರಿಗೆ ಕೊಟ್ಟರು, ನಮಗೆ ಕೊಟ್ಟಿಲ್ಲ ಅಂತ. ಅವರು ಪಾಪ ಅವ್ರು ಆತರ ಕೇಳ್ಕೊಂಡಿದ್ರ, ಅದೆಲ್ಲ ಕೇಳಿದ್ದವ್ರು. ಅವರಿಗೆ ನೀವು ಅವಕಾಶಗಳು ಕೊಡಬೇಕು. ಮತ್ತೆ ನೀವು ನಾಟಕ ಆಡಕ್ ಹೋಗ್ಬಾರ್ದು, ಅಲ್ಲಿ ಕೊಟ್ಬಿಟ್ಟು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಕರ್ನಾಟಕ ಜನ ಯಾವತ್ತೂ ಜಾತಿ ಆಗ್ತಿದ್ರು. ಈ ಸಂಘಿಗಳು, ಮನುಸಂತಾನಗಳು ಎಷ್ಟೇ ಹರಿಚ್ಕೊಳ್ಳಿ ಬಡ್ಕೊಳ್ಳಿ, ಕರ್ನಾಟಕ ಜನ ಇದ್ದಾರಾ, ಇವರು ಸೌಹಾರ್ದತೆಯನ್ನ, ಜಾತ್ಯತೀತ ಮನೋಭಾವನ ಬೆಳೆಸ್ಕೊಂಡಂಥವ್ರು. ಯಾಕಂದ್ರೆ ಇಲ್ಲಿ ಬಸವಣ್ಣ, ಕುವೆಂಪು ಅಂತವ್ರು ಇನ್ನೂ ಸಹ ಅವರು ಜೀವಂತವಾಗಿದ್ದಾರೆ.
ಅದು ಸಹಜ ಉದಾಹರಣೆ ಅಂದರೆ ರಾಮನಗರದಲ್ಲಿ ಏನಾಯಿತು, ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ, ಮಾಜಿ ಪ್ರಧಾನಿ ಮೊಮ್ಮಗ, ಹಾಲಿ ಮುಖ್ಯಮಂತ್ರಿ ಮಗ ಸೋತ್ಕೊಂಡು ಸೋಲಿಸಿದ್ರು. ಒಕ್ಕಲಿಗರ ಬೆಲ್ಟಲ್ಲಿ ಮುಸಲ್ಮಾನರು ಗೆದ್ದ್ರಿ. ಅದೇನು ತೋರಿಸುತ್ತದು? ಯಾವತ್ತೂ ಸಹ ಕೋಮುವಾದಿಗಳಲ್ಲ. ಈ ಬಿಜೆಪಿಗಳು ಎಷ್ಟೇ ಬಡ್ಕೊಂಡ್ರು ಕೋಮುವಾದಿಗಳಲ್ಲ. ಜಾತ್ಯತೀತ ಮನೋಭಾವನೆ ಇದೆ ಅಂತ ಹೇಳ್ಬಿಟ್ಟು ಅಂದಮೇಲೆ ನೀವಿಷ್ಟು ಜಟಾಪಟಿನೇ ಮಾಡಂಗಿರಲಿಲ್ಲ. ಆಲ್ರೆಡಿ ಒಬ್ಬ ಮಂತ್ರಿ MP ಮನೇಲಿ ಇಟ್ಕೊಂಡು ಮತ್ತು ನೀವು ಅವ್ರಿಗೆ ಇಲ್ಲ ಅವರು ಹಠ ಮಾಡೋದ್ರ ಅರ್ಥ ಇದೇನ್ರಿ? ನಾನು ಮುಸಲ್ಮಾನರು ಈಗಲಾರು ಎಚ್ಚೆತ್ಕೋಬೇಕು. ನೀವು ಇನ್ನು 2 ವರ್ಷ ಎಲೆಕ್ಷನ್ ಇಟ್ಕೊಂಡು ಕಣ್ಣು ಮುಂದೆ ಇನ್ನು 2 ವರ್ಷ ಅಂದರೆ 1.5 ವರ್ಷ ಲೆಕ್ಕ ಚುನಾವಣೆ ಇಟ್ಕೊಂಡು ಮುಸಲ್ಮಾನರಿಗೆ ಈ ಥರ ಮೋಸ ಮಾಡಿದರೆ ಏನು ಅನ್ಕೋಬೇಕು? ಮತ್ತೆ ನಿಮ್ಗೆ ಅಂದರೆ ನಿಮ್ಗೇನು ಎಲ್ಲೋ ಅವ್ರು ಏನಪ್ಪ ಕಾಂಗ್ರೆಸ್ ದಿಮಾಕ್ ಹೊಂದಿದೆ. ಎಲ್ರಿ ಹೋಗ್ತಾರೆ ಇವರು? ಎಲ್ಲಿ ಹೋಗ್ತಾರೆ? BJPಗೆ ಹೋಗ್ತಾರಾ? ಬೇಡ ಅಂತಾರೆ. ಇನ್ನು JDSಗೆ ಹೋಗ್ತಾರಾ? JDS ಅಲ್ಲಿ BJP ಜೊತೆ ಇದ್ದಾರೆ. ಅನಿವಾರ್ಯ ನಮ್ಮ ಕಾಲಿಡ್ಕೋಬೇಕು. ಇನ್ನೆಲ್ಲಿ ಹೋಗ್ತಾರೆ? ಓಟ್ ಹಾಕೋದು ನಿಮ್ಮ ಕೆಲಸ, ಹಾಕ್ತಾರೆ. ಈ ದಿಮಾಕ್ ಇದೆಯಲ್ಲ, ಇದು ಒಳ್ಳೆಯದಲ್ಲ. ಈ ದಿಮಾಕು ಅವಾಗ ಕಾಂಗ್ರೆಸ್ ಲೀಡರ್ಗಳು ಯೋಚನೆ ಮಾಡಬೇಕಾಗುತ್ತೆ. 2 ವರ್ಷ ಎಲೆಕ್ಷನ್ ಇಟ್ಕೊಂಡು ನೀವು ಈ ಥರ ಚರ್ಚೆಗಳೇ ಆಗಬಾರ್ದಾಯಿತು. ಸಹಜವಾಗಿ ಉಸಿರಾಡೋದಷ್ಟೇ ಸಹಜವಾಗಿ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಈಗಲೂ ಅಷ್ಟೇ ಅವ್ರಿಗೆ ಅವಕಾಶ ಕೊಡಬೇಕು. ಮುಸಲ್ಮಾನರಿಗೆ ಕೊಡಬೇಕು. ನಾನು ಅವಾಗಲೇ ಹೇಳಿದ್ನಲ್ಲ, ಕಾಂಗ್ರೆಸ್ನವ್ರು ಯಾವತ್ತೂ ಸಹ ಅಂದರೆ ಕಾಂಗ್ರೆಸ್ ಬಗ್ಗೆ ಮುಸ್ಲಿಮರು ಬಳಸ್ತಾರೆ ಅಂತಿದೆಯಲ್ಲ, ಅದಾಗಬಾರ್ದು. ಅದು ಬಿಟ್ಬಿಟ್ಟು ಇನ್ನೇನೋ ನಾಟಕ. ಈಗ ಶಾಮನೂರ್ ಅವರು ಇದ್ರಪ್ಪ, ಕೆಲವರು ಕೇಳ್ತಾರೆ ಶಾಮನೂರು ಶಿವಶಂಕರಪ್ಪ MLA ಆಗಿದ್ರು, ಸಹಜ ಅವ್ರ ಮಗನ ಕೇಳ್ತಾರೆ ತಪ್ಪೇನು ಅಂತ ಹೇಳ್ಬಿಟ್ಟು. ಆಯ್ತು, ಹಂಗಾರೆ ನನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ನಾಳೆ ಕೆಳಗಿಳಿದ್ರೆ ಯತೀಂದ್ರ ಕೊಡ್ತೀರಾ? ಸಿದ್ದರಾಮಯ್ಯನ ಮಗನಿಗೆ ಕೊಡ್ತೀರಾ? ಇದು ರಾಜ ಆಡಳಿತನೇನ್ರಿ? ಅದು ಕೇಳಿದ್ರು. ರಾಜ ಆಡಳಿತ ಅಲ್ಲ, ಇದು ಪ್ರಜಾಪ್ರಭುತ್ವ. ಅಂದ್ರೆ ಒಂದು ಕುಟುಂಬದರಿಂದ ಪಕ್ಷ ನಿಲ್ಲಲ್ಲ. ಯಾವುದೇ ಪಕ್ಷಗಳು JDS ಯಾಕಿತ್ತು ಅದಪ್ಪತನಗೊಂಡಿದೆ? ಕಣ್ಮುಂದೆ ಉದಾಹರಣೆ ಇದೆ ನಿಮಗೆ. ಯಾಕಂದ್ರೆ ಒಂದೇ ಕುಟುಂಬ ಸುತ್ತ ಗಿರಿಟಿ ಹೊಡಿತಾ ಇತ್ತದು ಅಲ್ವಾ? ಒಂದು ಕುಟುಂಬದಿಂದ ಯಾವುದೇ ಪಕ್ಷ ಕಟ್ಟಕ್ಕಾಗಲ್ಲ. ಅದು ಒಂದು ಸಮುದಾಯದಿಂದ ಕಟ್ಟಕ್ಕಾಗಲ್ಲ. ಎಲ್ಲಾ ಸಮುದಾಯಗಳನ್ನ ತಗೋಬೇಕಾಗುತ್ತೆ. ಬೇರೆ ಬೇರೆ ಅವಕಾಶ ಕೊಡ್ಬೇಕಾಗತ್ತೆ. ಬರೀ ನೀನು ಕಾಲಾಳಾಗಿರಪ್ಪ, ನೀನು ಓಟ್ ಹಾಕೊಂಡಿರಪ್ಪ, ಅದಕ್ಕೆ ಮಾತ್ರ ಬೇಕು, ನಾವು ಮಾತ್ರ ಯಾವತ್ತು ಅಧಿಕಾರ ಅನುಭವಿಸ್ತೀವಿ ಅಂದ್ರೆ ಆಗಲ್ಲ. ಅವೆಲ್ಲ ಜನ ಎಚ್ಚೆತ್ಕೊಂಡಿರ್ತಾರೆ. ಅಧಿಕಾರ ಅನ್ನೋದಕ್ಕೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋದನ್ನ 100% ಬಳಸಕ್ಕಾಗದ ಹೋದ್ರು ಒಂದು ತಕ್ಕ ಮಟ್ಟಿಗಾರ ಕೊಡ್ಬೇಕಲ್ವಾ? ನಿಮ್ಗೆ ಈ ರಿಸರ್ವೇಶನ್ ಇಲ್ಲ ಅಂದಿದ್ರೆ ಖಂಡಿತ ಬೇರೆ ತಳ ಸಮುದಾಯಗಳಿಗೆ ನೀವು ಟಿಕೆಟ್ ಕೊಡ್ತಾರೆ. ರಿಸರ್ವೇಶನ್ ಕಾರಣಕ್ಕೆ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಇವಾಗ, ಇಲ್ಲಾಂದ್ರೆ ಯಾರು ಕೊಡ್ತಾ ಇರಲಿಲ್ಲ. ಮುಸಲ್ಮಾನರಿಗೆ ಈ ಸಲ ಅವಕಾಶ ಕೊಡಬೇಕು, ಎರಡನೇ ಮಾತೇ ಇಲ್ಲ. ಅಲ್ಲಿ ನಾಯಕರುಗಳನ್ನ ಹುಟ್ಟಾಕ್ಬೇಕು. ಹೊಸ ಆಲೋಚನೆಯ, ಹೊಸ ತಲೆಮಾರಿನ ಹೊಸ ನಾಯಕರು ಬರಬೇಕು. ಮೇನ್ ಸ್ಟ್ರೀಮ್ಗೆ ಒಳಗೊಳ್ಬೇಕು ಅವ್ರು ಮುಸಲ್ಮಾನರು. ಇಲ್ಲಾಂದ್ರೆ ಬರೀ ಈ ನಿಮ್ಮ ಓಟಿಗೆ ಮಾತ್ರ ಅಂತೇಳಿ ಅದೇ ಆದ ಆರೋಪ ಮುಂದುವರಿಯುತ್ತೆ. ಕಾಂಗ್ರೆಸ್ ಈಗ ಮೀನಾಮೇಷ ನಡೆಸ್ತಾ ಇರೋದು ದುಡ್ಡು ಕಗ್ಗಂಟು ಅಂತ ಬಿಂಬಿಸ್ಕೊತಾ ಇರೋದು ನೋಡಿದ್ರೆ ಅದೇ ಅನ್ಸುತ್ತೆ. ಅದಲ್ಲ ಅಂತೇಳಿ ಕೊಡಬೇಕು. ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಸಹ ಬಿಡಬಾರ್ದು. ಅವಕಾಶ ತಗೋಬೇಕು ಅಂತೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ.